ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲೊಂದು ವಿದ್ಯಾರ್ಥಿಯು ಒಂದು ಕಾಮೆಂಟ್ಸ್ ಹಾಕಿದ್ದಾರೆ. ಸರ್, ಕೌನ್ಸ್ಲಿಂಗ್ ಆನ್ಲೈನಲ್ಲಿ ಆಗುತ್ತಾ? ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ನಮಗೆ ಕಾಲೇಜ್ನ ಅವರು ಹೇಳ್ತಾರೆ ಸರ್, ಆಗಸ್ಟ್ 5ಗೆ ಕೌನ್ಸ್ಲಿಂಗ್ ಇದೆ ಅಂತ ಗೂಗಲ್ನಲ್ಲಿ. ಬಟ್ ಅದು ಹೇಗೆ ನಡೀತದೆ ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಕೌನ್ಸ್ಲಿಂಗ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್, ನೀವು ಗೂಗಲ್ನಲ್ಲಿ ಅಪ್ಲಿಕೇಶನನ್ನು ಹಾಕಿಲ್ಲ. ನೀವು ಹಾಕಿರೋದು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ. ನೀವು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟನ್ನು ನೋಡ್ತಾ ಇರಬೇಕು, ಗೂಗಲ್ ನೋಡೋಂಗಿಲ್ಲ. ನೀವು ಹಾಕಿರೋದು ಅಪ್ಲಿಕೇಶನ್ ಗೂಗಲಲ್ಲ. ಗೂಗಲಲ್ಲಿ ನೀವು ನೋಡಿದರೆ ಅಲ್ಲಿ ವಿವಿಧವಾದಂಥ ವೆಬ್ಸೈಟ್ಗಳಿರ್ತವೆ. ಪ್ರೈವೇಟ್ ವೆಬ್ಸೈಟು ಇನ್ಫಾರ್ಮೇಷನ್ ಕೊಡುವಂಥ ವೆಬ್ಸೈಟ್ ಇರ್ತವೆ. ಅವ್ರು ಅಂದಾಜಾಗಿ ಏನು ಹಾಕಿರ್ತಾರೆ ಅಂತಂದರೆ ಜಸ್ಟ್ ಇನ್ಫಾರ್ಮೇಷನ್ ಹಾಕಿರ್ತಾರೆ. ಉದಾಹರಣೆ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ನಾನು ಕೂಡ ಈಗ ಗೂಗಲಲ್ಲಿದ್ದೀನಿ. ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ 24 ಕರ್ನಾಟಕ ಡೇಟ್ ಅಂತ ಹೊಡೆದಿದ್ದೇನೆ. ಸೊ ಇಲ್ಲಿ ಹೊಡೆದಾಗೇ ಬಂದಿದೆ ಅದರಲ್ಲಿ. ಸೊ ಲಾಸ್ಟ್ ಡೇಟು ಜೂನ್ 26 ಅಂತಿತ್ತು. ಇವಾಗ ಅದು ಎಕ್ಸ್ಟೆಂಡೆಡ್ ಅಂತ ಹೇಳಿದ್ದಾರೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟು ಆಗಸ್ಟಲ್ಲಿ ಅಂತ ಹೇಳಿದ್ದಾರೆ. ಫಸ್ಟ್ ರೌಂಡ್ ಫೈನಲ್ ಕೌನ್ಸ್ಲಿಂಗ್ ಫೈನಲ್ ಅಲಾಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಆಗಸ್ಟ್ ಮಂತಲ್ಲಿ ಫಸ್ಟ್ ರೌಂಡ್ ಮುಗಿಯುತ್ತೆ ಅಂತ. ಡೌನ್ಲೋಡ್ ಅಲಾಟ್ಮೆಂಟ್ ಅಂತ. ಇದು ಪ್ರೈವೇಟ್ ವೆಬ್ಸೈಟು. ಓಕೆ, ಇದೊಂದು ಪ್ರೈವೇಟ್ ವೆಬ್ಸೈಟ್ ಇದೆ. ಅದರ ಜೊತೆಗೆ ಏನಂತಂದರೆ ಇಲ್ಲಿ ನಿಮಗೆ ಗೌರ್ಮೆಂಟ್ ವೆಬ್ಸೈಟ್ ಬೇಕಂದರೆ ಇದು ಹೋಗಬೇಕು, www.pmbkarnataka.org. ಹೌದಾ? ಇಲ್ಲೊಂದು ವೆಬ್ಸೈಟ್ ಇದೆ ನೋಡಿರಿ. ಇವರು ಹೇಳ್ತಾ ಇದ್ದಾರೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಫಸ್ಟ್ ವೀಕ್ ಆಫ್ ಜುಲೈ. ಓಕೆ, ಸೊ ಇವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಆಗಸ್ಟ್ ಮಂತಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಪ್ರೈವೇಟ್ ವೆಬ್ಸೈಟ್ಗಳು. ಓಕೆ, ಸೊ ಇವಕ್ಕೆಲ್ಲ ಹೋಗುವಾಗಿಲ್ಲ. ಆಮೇಲೆ ಇಲ್ಲಿ ನಮ್ಮ ಚಾನಲ್ ಬರುತ್ತೆ ನೋಡಿರಿ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಇದರಲ್ಲಿ ನಾವು ಜೆನ್ಯೂನ್ ಆಗಿ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀವಿ. ಯಾಕಂತಂದರೆ ಸತತವಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ ಜೊತೆಗೆ ಅಟ್ಯಾಚ್ಮೆಂಟ್ ಇರುವುದರಿಂದ ಸೊ ನಿಮಗೆ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಜೊತೆಗೆ ನೀವು ಗೂಗಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಗೂಗಲ್ ಹುಡುಕಕ್ಕೆ ಹೋಗ್ಬೇಡ್ರಿ. ಗೂಗಲಲ್ಲಿ ಇನ್ಫಾರ್ಮೇಷನ್ ಜನರಲ್ ಆಗಿ ಬರ್ತವೆ. ಓಕೆ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಯಾರೆಲ್ಲ ನೀವು ಪ್ಯಾರಾಮೆಡಿಕಲ್ ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀರಿ, ಗೂಗಲ್ ಮಾತ್ರ ಹುಡುಕಕ್ಕೆ ಹೋಗ್ಬೇಡ್ರಿ. ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಹುಡುಕ್ರಿ. ಉದಾಹರಣೆಗೆ ನಾನು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ತೋರಿಸ್ತೀನಿ ಇವಾಗ. ಸೊ ಇದು ನಿಮ್ಮದು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್. ಇದು ನಿಮಗೆ ರಿಯಲ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಇದನ್ನೇ ನೀವು ನೋಡ್ತಾ ಇರಬೇಕು. ಇಲ್ಲೇ ನೀವೇನು ಮಾಡಿದಿರಿ, ಅಪ್ಲಿಕೇಶನ್ಸ್ಗಳನ್ನು ಹಾಕಿದ್ದೀರಿ. ಇದನ್ನು ಬಿಟ್ಟು ಗೂಗಲ್ ಮಾಡಿದೆ, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಕಾಯಬೇಕಾಗತ್ತೆ. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಏನಪ್ಪ ಅಂದರೆ ಪ್ರೊಸೆಸಿಂಗನ್ನು ತುಂಬ ಸ್ಲೋ ಆಗಿ ಮಾಡುತ್ತೆ. ಪ್ರತಿ ವರ್ಷವೂ ಕೂಡ ಇದು ತುಂಬ ಸ್ಲೋ ಆಗಿ ಮಾಡುತ್ತೆ ಕೌನ್ಸ್ಲಿಂಗ್ ಪ್ರೊಸೆಸನ್ನು. ಸೊ ಇದು ಈಗ ಇನ್ನೂ ಏನಾಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ. ಅದರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಆನ್ಲೈನ್ ಮುಖಾಂತರ ಕೌನ್ಸ್ಲಿಂಗ್ ಆಗುತ್ತೆ. ಮೊದಲನೇ ರೌಂಡು ಆನ್ಲೈನಲ್ಲಿ ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆನ್ಲೈನಲ್ಲಿ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆನ್ಲೈನಲ್ಲಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಈ ಪ್ರೊಸೆಸ್ ಇರುತ್ತೆ. ಇವೆಲ್ಲ ಮನೇಲಿ ಕೂತ್ಕೊಂಡು ನೀವು ಮೊಬೈಲಲ್ಲೇ ಮಾಡ್ಕೊಳ್ಬೋದು. ಬಟ್ ಕಾಯಬೇಕಾಗತ್ತೆ. ಎಲ್ಲಿ ತನಕ ಕಾಯಬೇಕಂದ್ರೆ ಇದೇ ತಿಂಗಳು 15ನೇ ತಾರೀಕು ತನಕ ಏನಪ್ಪ ಅಂತಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಈ ವೆಬ್ಸೈಟಲ್ಲಿ ಬಿಡ್ತಾರೆ. ನಾನು ಕೂಡ ನಿಮಗೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಮ್ಗೆ ಏನಾದರೂ ಮಾಹಿತಿ ಬಂದರೆ ನಿಮಗೆ ನಾನು ಅಲ್ಲಿ ಇನ್ಫಾರ್ಮೇಷನ್ಸ್ಗಳನ್ನು ಟೈಪ್ ಮಾಡಿ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನು ಏನು ಮಾಡ್ತೀನಿ ಅಂದರೆ ನಾನು ಹೇಳ್ತೇನೆ, ಈ ಥರ ಆಗಿದೆ, ಈ ಥರ ಆಗ್ತಾಯಿದೆ ನೋಡಿರಿ ನೀವೆಲ್ಲ ಅಂಥೇಳಿ. ಸೊ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.